ಅಂಬಿಕನ್ ಮೇಲೆ ಹಾಕದಷ್ಟು ಶ್ರಮ ನಿನ್ನ ಮೇಲೆ ಹಾಕಬೇಕಾಗಿಲ್ಲ ಕಣೆ. ನೀನು ನನ್ನ ಪಾಲಿಗೆ ಕೇವಲ ಒಂದು ಹುಳ. ಯುದ್ಧದ ನಿಯಮಗಳೇ ಗೊತ್ತಿಲ್ಲದವಳ ಜೊತೆ ಯುದ್ಧ ಮಾಡೋದಕ್ಕೆ ಹೇಗ್ ಮನ್ಸು ಬರುತ್ತೆ ಹೇಳು? ಯಾವುದೇ ಸಿದ್ಧತೆ ಇಲ್ದಿರೋ ಅಂತ ನಿನ್ನಂತ ಅಸಹಾಯಕಳ ಜೊತೆ ನಾನು ಹೋರಾಡೋದಿಲ್ಲ. ನಾನು ಶಕ್ತಿ ಇಲ್ದಿರೋಳಲ್ಲ ಮಾಡ್ಬೇಕಾ? ಇನ್ನ ಮುಗಿಸೋದಿಕ್ಕೆ ನಂಗೆ ಬೇರೆ ಯಾವ ಶಕ್ತಿ ಅವಶ್ಯಕತೆ ಇಲ್ಲ. ದುರ್ಗಾ, ಮೊದಲು ನಿನ್ನ ಮನೆಯವರ ಹತ್ರ ಸತ್ಯ ಏನು ಅಂತ ಪತ್ತೆ ಹಚ್ಚು. ಸತ್ಯ ಗೊತ್ತಾದ ಮೇಲೆ ಆಯುಧ ಸಮೇತ ನನ್ನ ಎದುರಿಗೆ ಬಂದು ನಿಲ್ಲು. ಆಗ ನಮ್ಮಿಬ್ಬರ ನಡುವೆ ಸರಿಯಾದ ಹೋರಾಟ ನಡೀಲಿ. ಹೋಗು ದುರ್ಗಾ, ಹೋಗಿ ಸತ್ಯ ತಿಳ್ಕೋ. ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ. ನಾನ್ ನಿನಗೆ ಕೆಲವು ವಿಷಯಗಳನ್ನ ಹೇಳ್ತೀನಿ, ಕೇಳಿಸ್ಕೊ. ನಿನ್ನ ಸ್ವಂತ ತಂದೆ ಇದನ್ನಲ್ಲ ಶಂಭು, ಅವನು ಮತ್ತೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಈ ನಿನ್ನ ಅಕ್ಕ ಅಂಬಿಕಾ, ಇವರಿಬ್ರು ಸೇರಿ ಎಷ್ಟೋ ರಹಸ್ಯಗಳನ್ನ ನಿನ್ನಿಂದ ಮುಚ್ಚಿಟ್ಟಿದ್ದಾರೆ. ಇಲ್ಲಿವರೆಗೂ ಈ ಅಂಬಿಕನ್ನ ಕೊಂದಿದ್ದು ನಾನೇ ಅಂತ ನಿನಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ ದುರ್ಗಾ? ನನ್ನನ್ನೇ ಹುಡುಕ್ತಾ ನೀನ್ ಅಲಿತಾ ಇದ್ರು ಸದಾ ನಿನ್ ಜೊತೆಲೇ ಇದ್ದ ಈ ನಿನ್ನ ಅಕ್ಕ, ಅವಳನ್ನ ಕೊಂದಿದ್ದು ಇದೇ ಮಾಳ್ವಿಕಾನೆ ಅನ್ನೋ ವಿಷಯ ನಿನಗೆ ಕೇಳೇ ಇರ್ಲಿಲ್ಲ. ದುರ್ಗಾ ಅಕ್ಕ, ನಿನ್ಗಿದೆಲ್ಲ ಮುಂಚೆನೆ ಗೊತ್ತಿತ್ತಾ? ಆ ಮಾಳ್ವಿಕ ಒಳ್ಳೆಯವಳಲ್ಲ, ಅವಳು ರಾಕ್ಷಸಿ ಅಂತ ನಿನಗೆ ಮುಂಚೆನೆ ಗೊತ್ತಿತ್ತಾ? ಹೇಳಕ್ಕ. ಅಕ್ಕ, ನಿನಗೆಲ್ಲ ಗೊತ್ತಿದ್ದು ಯಾಕಕ್ಕ ನನ್ನಿಂದ ಮುಚ್ಚಿಟ್ಟೆ? ಯಾಕೆ ನನ್ನನ್ನ ಇಷ್ಟು ದಿನ ಕತ್ಲಲ್ಲಿಟ್ಟೆ? ಪ್ರತಿ ಸಲ ನಿನ್ನ ಹತ್ರ ನನ್ನ ಸಮಸ್ಯೆ ಅಂತ ಹೇಳ್ಕೊಂಡ್ ಬಂದಾಗ ಈ ಅಪಾಯಕ್ಕೆಲ್ಲ ಕಾರಣ ಮಾಳ್ವಿಕನೆ ಅಂತ ಗೊತ್ತಿದ್ರು ಯಾಕೆ ನೀನ್ ನನ್ನ ಹತ್ರ ಹೇಳಲಿಲ್ಲ? ನಾನೇ ನಿನ್ನ ಹತ್ರ ಮಾಳ್ವಿಕ ಬಗ್ಗೆ ಕೇಳ್ದಾಗ್ಲು ನೀನ್ ಯಾಕೆ ಏನು ಹೇಳಲಿಲ್ಲ? ಯಾಕೆ ಸುಳ್ಳು ಹೇಳ್ದೆ? ನಿನ್ನ ಕೊಂದಿದ್ದು ಮಾಯ ಅಂತ ನಾನು ತಪ್ಪು ತಿಳ್ಕೊಂಡು ಅವಳು ಹಿಂದೆ ಬಿದ್ದಿದ್ರು